ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಎಲ್ಲ ಕೆಲಸ ಮುಗಿದಿದೆ, ಪೂಜೆ ಕೂಡ ಆಯಿತು. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗ ಬರೋಣ. ಆಮೇಲೆ ನಾಷ್ಟ ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ನಮ್ಮ ಮನೆ ಹತ್ರ ಈ ಕಡೆ ಆ ಕಡೆ ಬಿಲ್ಡಿಂಗ್ ಕಟ್ತಾರವರು, ಈ ಕಡೆ ಕಲ್ಲೆಲ್ಲ ಹಾಕಿದ್ದು. ಸೊ ಇದು ಕಲ್ಲೆಲ್ಲ ಇವತ್ತು ಕ್ಲಿಯರ್ ಮಾಡ್ತಾಯಿದ್ದಾರೆ. ಕ್ಲಿಯರ್ ಮಾಡಾದ್ಮೇಲೆ ನಾಳೆ ನಮ್ಮ ಮನೆ ಫುಲ್ಲು ಪೇಂಟ್ ಆಗುತ್ತೆ. ಸೊ ನಾಳೆ ಎಲ್ಲ ಪೇಂಟ್ ಮಾಡಿಸ್ತಾರೆ ನಮ್ಮ ಮನೆಗೆ. ಸೊ ಫುಲ್ ಖುಷಿ ಆಗ್ತಾಯಿದೆ. ಇದೆಲ್ಲ ನೀಟಾಗಿದ್ದರೆ ಸಾಕಪ್ಪ ಅನಿಸ್ತಾ ಇದೆ. ಮನೆ ನೀಟಾಗುತ್ತೆ ಇವತ್ತು. ಆಮೇಲೆ ತೋರಿಸ್ತೀನಿ ನೀಟಾದ್ಮೇಲೆ ಹೇಗೆ ಕಾಣುತ್ತೆ, ಪೇಂಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ. ಸೊ ಫ್ರೆಂಡ್ಸ್, ಈಗ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಪೂಜೆ ಕೂಡ ಮುಗೀತು. ಈಗ ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆಯಲ್ಲಿ ಬಂದು ಬೆಳಗ್ಗೆ ನಾಷ್ಟ ಸೊಪ್ಪು ಸಾರು ಮಾಡಿದೆ. ಸೊಪ್ಪು ಸಾರು ಮತ್ತು ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ತಿನ್ಕೊಂಡು ನಮ್ಮ ಮನೆಯವರು ದ್ರಾಕ್ಷಿ ತಂದಿದ್ರು. ಅವ್ರಿಗೆ ದ್ರಾಕ್ಷಿ ಇಷ್ಟ ಅಂತ ಈ ನಡುವೆ ಹಣ್ಣುಗಳು ತಿನ್ನೋದು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗಾಗಿ ದ್ರಾಕ್ಷಿನ ಅವ್ರಿಗೆ ತೊಳೆದು ಕೊಟ್ಟೆ. ನೋಡಿದ್ರಲ್ಲ, ನಾಷ್ಟಕ್ಕೆ ಸೊಪ್ಪು ಸಾರು, ಅನ್ನ ಮತ್ತು ಮೊಟ್ಟೆ ಇದಿಷ್ಟು ತಿಂದಿದ್ದಾಯಿತು. ಸೊ ಇದು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆಯವ್ರು ಮನೇಲೇ ಇದ್ದರು. ಸೊ ಹಾಗಾಗಿ ಮಟನ್ ತರೋಣ ಅಂತ ಹೋಗ್ತಾ ಇದೀವಿ. ನಮ್ಮ ಮನೆಯವ್ರು ಸ್ಪೆಷಲಾಗಿ ಬಿರಿಯಾನಿ ಮಾಡ್ತಾರಂತೆ ಮಟನಲ್ಲಿ. ಬನ್ನಿ ಹೇಗೆ ಮಾಡ್ತಾರೆ, ಏನೇನು ಹಾಕ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಹೊರಗಡೆ ಹೋಗಿ ಮಟನ್ ಮತ್ತು ಚಿಕನ್ ತೊಗೊಂಬರೋಣ. ಚಿಕನ್ ಕಬಾಬ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ಹೊರಗಡೆ ಹೋದ್ವಿ. ತುಂಬ ಬಿಸಿಲಿರೋದ್ರಿಂದ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿಂತಾಯಿದ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ಬಿಸಿಲು. ಟೈಮ್ ಬಂದು 1 ಗಂಟೆ ಆಗಿತ್ತು. ಸೊ ಮನೆಗೆ ಬಂದ್ವಿ. ಇದು ಬಂದು ಸಾಸಿವೆ ಗಿಡ. ನಮ್ಮ ಮನೆ ಹತ್ರ ಸಾಸಿವೆ ಗಿಡ ಬಿಟ್ಟಿದೆ. ಸೊ ನಮ್ಮ ಮನೆಯವರು ಕಿತ್ಬಿಟ್ಟು ಒಣಗಿಸ್ತಾ ಇದ್ದಾರೆ. ಅದು ಒಣಗಿದ್ಮೇಲೆ ಕಪ್ಪು ಕಲರ್ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರು ಅದನ್ನು ಕಟ್ ಮಾಡಿ ಇಡ್ತಾ ಇದ್ದಾರೆ. ಸೊ ಮೊನ್ನೆ ತಾನೇ ಸೊಂಪೆಲ್ಲ ಕ್ಲೀನ್ ಮಾಡ್ತಿದ್ವಲ್ಲ, ನೋಡಿ ಹೀಗಿದೆ ಜಾಗ. ಎಷ್ಟೇ ಕ್ಲೀನ್ ಮಾಡಿದ್ರು ಕವರ್ಗಳು ಬರ್ತಾನೆ ಇರುತ್ತೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ನಾನು ಬಿಟ್ಬಿಟ್ಟಿದ್ದೀನಿ. ಮಟನ್ನ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ಮಟನ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಮಾಂಸಕ್ಕೆ ಹಿಡಿಬೇಕು, ಆ ಥರ ಮ್ಯಾರಿನೇಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ, ನಾರ್ಮಲ್ ಈರುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಫ್ರೆಂಡ್ಸ್, ಈಗ ಬಿರಿಯಾನಿಗೆ ನಾನು ರೆಡಿ ಮಾಡ್ಕೊಂಡಿರೋದು ಬಂದು ಮಟನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿ 1 ಲೋಟ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೆನೆಸೋದಕ್ಕೆ ಹೇಳಿದ್ರು. ಆಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ, ಸಾಂಬಾರು ಈರುಳ್ಳಿ ಮತ್ತು ಟೊಮೆಟೊ ಇದಿಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಪೇಸ್ಟು. ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಬೇಕು ಅಂತಂದ್ರೆ ಅದನ್ನು ಬಿಡಿಸಿಟ್ಟಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಬೇಕಂದ್ರು ಇಷ್ಟು ಐಟಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದು ಒಗ್ಗರಣೆ ಹಾಕ್ತಾರೆ. ನೋಡೋಣ ಏನೇನು ಹಾಕ್ತಾರೆ ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಒಟ್ನಲ್ಲಿ ನನಗೆ ಇಷ್ಟು ಮಾತ್ರ ಮಾಡಿಡೋದಕ್ಕೆ ಹೇಳಿದರು, ಮಾಡಿಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಕೊತ್ತಂಬರಿ ಪುದೀನ ಸ್ಟಾರ್ಟಿಂಗಲ್ಲೇ ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು. ಅದನ್ನು ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸ್ಪೈಸಸ್ ಏನೂ ಹಾಕ್ಕೊಳ್ತಾ ಇಲ್ಲ. ಈ ಚಕ್ಕೆ, ಲವಂಗ, ಸೋಂಪು, ಯಾಲಕ್ಕಿ, ಪೆಪ್ಪರು ಇದು ಏನೂ ಹಾಕ್ಕೊಳ್ತಾ ಇಲ್ಲ. ಹಾಗೆ ಈರುಳ್ಳಿನೇ ಕೊತ್ತಂಬರಿ, ಪುದೀನ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಈಗ ಮಟನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಮಟನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ನೀವು ಹಾಗೆ ಆಯಿಲಲ್ಲೇ ಬೇಯಿಸ್ಕೊಳ್ಬೇಕು. ಆ ಥರ ಬೇಯಿಸ್ಕೊಂಡ್ರೆ ಮಟನ್ ತುಂಬ ಬೇಗ ಬೇಯುತ್ತೆ ಬಿರಿಯಾನಿಗೆ, ಎಣ್ಣೆಯಲ್ಲೇ ಬೇಯಿಸ್ಕೊಂಡ್ರೆ. ಈಗ ಒಂದು ಸ್ವಲ್ಪ ಚಕ್ಕೆ, ಲವಂಗ ಅದೆಲ್ಲ ಹೇಳಿದ್ನಲ್ಲ, ಏನೇನು ಸ್ಪೈಸಸ್ ಇದೆಯೋ ಎಲ್ಲ ಹಾಕ್ಕೊಳ್ಳಿ. ಪಲಾವ್ ಎಲೆ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು. ಅದಷ್ಟು ರುಬ್ಕೊಂಡಿದ್ದಲ್ಲ ಅದನ್ನು ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಇದಿಷ್ಟು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಆಮೇಲೆ ರುಬ್ಕೊಂಡಿದ್ನಲ್ಲ ಈರುಳ್ಳಿ ಮತ್ತು ಟೊಮೆಟೊ ಅದಷ್ಟನ್ನು ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನೊಂದು 2 ವಿಸಿಲ್ ಕೂಗೋದಕ್ಕೆ ಬಿಡ್ತೀನಿ. ಇದಿಷ್ಟು ಕೂಗ್ತಾ ಇರ್ಬೇಕಾದ್ರೆ ಈಗ ಕಬಾಬಿಗೆ ಕಲಿಸ್ಕೊಂಡು, ಕಬಾಬ್ಗೆ ಯಾವುದೇ ರೀತಿಯಾದ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ಹಾಗೆ ಮಾಡೋಣ ಅಂತ ಕಾರ್ನ್ಫ್ಲೋರ್ ಒಂದು ಸ್ವಲ್ಪ ಹಾಕ್ಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಖಾರದ್ದು ಮತ್ತು ಕಲರ್ದು ಎರಡೂ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟು. ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಉಪ್ಪು, ಮೊಟ್ಟೆ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಾನು ನಿಜವಲ್ಲೂ ಅಂದ್ಕೊಂಡೇ ಇದ್ದಿಲ್ಲ ಕಲರೆಲ್ಲ ಈ ಥರ ಬರುತ್ತೆ ಅಂತ. ಸೊ ತುಂಬ ಚೆನ್ನಾಗಿತ್ತು ಕಲರ್ ಕೂಡ, ಯಾಕಂದರೆ ಬಾಡಿಗೆ ಮೆಣಸಿನ್ಕಾಯಿ ಪೌಡರ್ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ. ಸೊ ಈಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೀಸ್ಗೆಲ್ಲ ಚೆನ್ನಾಗೇ ಉಪ್ಪು ಖಾರ ಇಡಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬಿರಿಯಾನಿ ಒಂದು 5 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಪೀಸೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಿರ್ಸ್ಕೊಡ್ಬೇಕು. ಹಾಗೆ ಕೊಬ್ಬಿರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಕೊಳ್ಬೇಕು. ಆಮೇಲೆ ನಿಂಬೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಅಕ್ಕಿ ನೆನೆಸಿಟ್ಕೊಳ್ಬೇಕು. ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡು ನೆನೆಸಿರ್ತೀವಲ್ಲ ನೀರನ್ನ, ಅದೇ ನೀರನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೀರೆಲ್ಲ ಬೆಂದಿದೆ. ಸೊ ಹಾಗಾಗಿ ಅಕ್ಕಿ ಹಾಕ್ಕೊಳ್ಬೇಕು. ಅಕ್ಕಿ ಹಾಕ್ಕೊಂಡು ದಮ್ ಕಟ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ.
ಬಿರಿಯಾನಿ ರೆಡಿ ಆಗುತ್ತೆ. ಈಗ ಕಬಾಬ್ಗೆ ಎಣ್ಣೆ ಇಟ್ಕೊಂಡು ಕಬಾಬ್ ಇಟ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಬಾಬ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒನ್ ಟೈಮಿಗೆ ಕಬಾಬ್ ಖಾಲಿ ಆಯಿತು. ಬಿರಿಯಾನಿ ಮಾತ್ರ 2 ಟೈಮಿಗೆ ಮಾಡ್ಕೊಂಡಿದ್ವಿ, ಯಾಕಂದರೆ ನಮ್ಮಿಬ್ಬರಿಗೂ ಬಿರಿಯಾನಿ ಅಂದರೆ ಇಷ್ಟ. ನೋಡಿ ಕಬಾಬ್ ಕಲರ್ ಅಂತೂ ಹೇಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇವು ಹಾಕ್ಕೊಂಡ್ರೆ ಅದು ಫ್ಲೇವರ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕರಿಬೇವು ಹಾಕಿರೋದು ಫ್ಲೇವರು. ಆಮೇಲೆ ತಿನ್ಬೇಕಾದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿದ್ರೆ ಅಂತೂ ಕಬಾಬ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸೈಡ್ಗೆ ಬಂದು ಬಿರಿಯಾನಿಗೆ ಸೌತೆಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಇದೆರಡೂ ಇರಬೇಕು, ಅವ್ರು ಮೊಸರಲ್ಲಿ ತಿನ್ನಲ್ಲ. ನನಗೆ ಪಲಾವ್ ಬಿರಿಯಾನಿ ಆದರೆ ನನಗೆ ಮೊಸರು ಇರಲೇಬೇಕು. ಸೊ ಹಾಗಾಗಿ ಎರಡೂ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ, ಆ ಕಡೆ ಸೌತೆಕಾಯಿ ಈರುಳ್ಳಿ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.